ಸರ್ ನಮಸ್ತೆ. ನಮಸ್ಕಾರ. ಲವ್ಲಿ 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ರಿಲೀಸ್ ಹಂತದಲ್ಲಿ ಎಷ್ಟು ಎಕ್ಸೈಟ್ ಆಗಿದೆ? ತುಂಬ ತುಂಬ ಕಾತರತೆ ಇದೆ. ಕಾರಣ ತುಂಬ ಜಾಸ್ತಿ ಆಯಿತು ಅಣ್ಣ, ನಿಜವಾಗ್ಲೂ ಬರುತ್ತೆ. ಇಷ್ಟು ಓಕೆನಾ? ಹಾಂ, ನನ್ನ ಕಡೆ ಕೇಳಿಸ್ಬಿಡಿ ಸರ್. ತುಂಬ ತುಂಬ ಕಾತರತೆ ಇದೆ. ಕಾರಣ ನಾವೆಲ್ಲರೂ ಇಂಥ ಒಂದು ಪ್ರಾಡಕ್ಟ್ನ ಭಾಗವಾಗಿರೋದಕ್ಕೆ, ಇಂಥ ಒಂದು ಸಿನಿಮಾದ ಭಾಗವಾಗಿರೋಕ್ಕೆ ಹೆಮ್ಮೆ ಇದೆ ನಮ್ಮ ಇಡೀ ತಂಡಕ್ಕೆ. ಸೊ ಇಂಥ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಜನರ ನಿರೀಕ್ಷೆಯಂತೆ ನಾವು ಅವರ ಮನಸ್ಸಿಗೆ ಗೆಲ್ತೀವಿ ಅನ್ನೋ ಒಂದು ಭರವಸೆಯಿಂದ ಕಾಯ್ತಾ ಇರ್ತಕ್ಕಂಥ ಈ ಸಂದರ್ಭ ಅವ್ರಿಗೆ ತಲುಪಬೇಕು, ಅವ್ರನ್ನ ನೋಡಬೇಕು, ಅವ್ರ ಅಭಿಪ್ರಾಯ ನಮ್ಮ ಕಿವಿಗೆ ಬೀಳಬೇಕು, ಅದು ಕಾಯ್ತಾ ಇದೆ. ಸರ್ ಟ್ರೈಲರ್ ಇವೆಂಟ್ ಆಗಲಿ ಮತ್ತು ನಿನ್ನೆ ಸಾಂಗ್ ಬಿಟ್ರಿ, ಎಲ್ಲ ಕಡೆ ಸದ್ದಾಗಿದೆ, ಎಲ್ಲ ಚೆನ್ನಾಗಿದೆ ಅಂತ ಒಪ್ಕೊತಾ ಇದ್ದಾರೆ. ಕ್ಲಾಸ್ ಮತ್ತು ಮಾಸ್ ಹೀರೋ ಆಗಿ ಒಪ್ಕೊತಾ ಇದ್ದಾರೆ. ಇದಕ್ಕೆ ಎಷ್ಟು ಖುಷಿ ಇದೆ, ಏನು ಹೇಳ್ತೀರಾ? ಮಾಡೋ ಪಾತ್ರ ಜನಕ್ಕೆ ತಲುಪಬೇಕು. ಜನಕ್ಕೆ ನಾವು ಯಾವ ಪಾತ್ರದಲ್ಲಿ ಕಾಣಿಸ್ಕೊಂಡಾಗಲೂ ಆ ಪಾತ್ರ ಅವ್ರಿಗೆ ಇಷ್ಟ ಆಗಬೇಕು, ಅದು ಅವ್ರನ್ನ ರಂಜಿಸಬೇಕು. ಇದು ನಮ್ಮ ಸಾರ್ವಕಾಲಿಕ ಪ್ರಯತ್ನ. ಸೊ ಅವ್ರಿಗೆ ಹಂಗೆ ಅನ್ನಿಸ್ತಿದೆ, ಅವ್ರು ಇಷ್ಟಪಡ್ತಿದ್ದಾರೆ ಅಂದರೆ ಅದು ಮೋಸ್ಟ್ಲಿ ಇದು ಗೆಲುವಿನ ಮೊದಲ ಹೆಜ್ಜೆ. ಸರ್ ಇನ್ನೊಂದು, ಈ ರಿಲೀಸ್ ಹಂತದಲ್ಲಿದೆ. ಒಂದು ಕಡೆ ಸಿನಿಮಾ ಪ್ರಮೋಷನ್ ತುಂಬ ಅದ್ಭುತವಾಗಿ ಆಗ್ತಿದೆ ಲವ್ಲಿ, ಇನ್ನೊಂದು ಕಡೆ ಚಿತ್ರರಂಗದಲ್ಲಿ ಕೂಡ ಎಲ್ಲೋ ಒಂದು ಕಡೆ ತುಂಬ ಸದ್ಗಳಿದ್ದಾವೆ. ಆ ಮಧ್ಯೆ ಈ ಲವ್ಲಿಗೆ ಬಿಡ್ತಾ ಇದ್ದೀರಾ, ಇದಕ್ಕೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಪ್ರಮೋಷನ್ಸ್ ತಲುಪ್ತಾ ಇದೆಯಾ ಜನಕ್ಕೆ? ಹಾಂ ಸರ್, ಪ್ರಮೋಷನ್ಸ್ ತಲುಪ್ತಾ ಇದೆ ಅಷ್ಟೇ ನಮಗೆ ಬೇಕಿರೋದು. ಆ್ಯಂಡ್ ಕೆಲವೊಂದಷ್ಟು ಏನು ಸುದ್ದಿ ಆಗ್ತಿದೆ ಅಂತ ಏನು ಹೇಳಿದ್ರಲ್ಲ, ಅದು ಅಚಾತುರ್ಯ ಅಥವಾ ಆಗಬಾರ್ದಿತ್ತು. ಕೆಲವೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಗಳು, ಇದು ಯಾರೂ ಬಯಸಿದ್ದಲ್ಲ, ಯಾರೂ ಎದುರು ನೋಡಿದ್ದಲ್ಲ. ಸೊ ಇಂಥ ವಿಷಯಗಳು ನಡೀತಿದ್ದಾಗ ಅಫ್ಕೋರ್ಸ್ ನಮಗೂ ಬೇಜಾರಾಗುತ್ತೆ, ಅಥವಾ ಒಂದ್ಸಲಿ ಕನ್ಸರ್ನ್ ಆಗುತ್ತೆ, ಏನಾಗ್ತಿದೆ, ಯಾಕೆ ಹಿಂಗಾಯಿತು ಅಂತ. ಆ್ಯಂಡ್ ಚಿತ್ರರಂಗದವರೇ ಆದಾಗ ನಮಗೆ ನಮ್ಮವ್ರಿಗೆ ಈ ಥರದ್ದು ಆಗ್ತಿದೆಯಲ್ಲ ಅನ್ನೋ ಒಂದು ಬೇಜಾರು ಇರುತ್ತೆ. ಬಟ್ ನಾನು ಹೇಳೋದು, ವೈಯಕ್ತಿಕ ವಿಚಾರಗಳನ್ನ ಹೆಚ್ಚಾಗಿ ಬಿಂಬಿಸ್ತಾ ಅದನ್ನು ಜನರ ಮುಂದೆ ತುಂಬ ಹೇಳ್ತಾ ಹೋದಾಗ ಜನರಿಗೆ ಒಂದು ಏನಂದರೆ ಯಾವಾಗಲೂ ನಮ್ಮ ಸಮಾಜದಲ್ಲಿ ನಾವು ಸ್ವಾಸ್ಥ್ಯ ಕಾಪಾಡ್ಕೋಬೇಕು. ಒಂದು ಸಾಧ್ಯವಾದಷ್ಟು ಒಳ್ಳೆ ವಿಷಯ ಹೇಳಿದಾಗ ಸೊಸೈಟಿಲಿ ಒಂದು ಸ್ವಾಸ್ಥ್ಯನೂ ಇರುತ್ತೆ. ಬೇಡದ ಅನಗತ್ಯವಾದ ವಿಚಾರನ ಅಥವಾ ಎಲ್ಲೋ ಯಾರನ್ನು ಕುಗ್ಸ್ತಕ್ಕಂಥ ವಿಚಾರ ಹೇಳಿದಾಗ ಅದು ಅವ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅಂಥ ವಿಷಯಗಳನ್ನ ನಾವು ಆದಷ್ಟು ಹೇಳೋದು ಕಡಿಮೆ ಮಾಡಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ನನ್ನ ಪರ್ಸನಲ್ ಅನಿಸಿಕೆ. ಒಳ್ಳೆ ವಿಷಯಗಳನ್ನ ಹರಡೋಣ. ಆ್ಯಂಡ್ ಈ ಸಂದರ್ಭದಲ್ಲಿ ಇಂಥ ಒಂದು ಅಂದರೆ ತುಂಬ ಜೀವನದ, ಕುಟುಂಬದ, ಪ್ರೀತಿಯ ಮೌಲ್ಯಗಳುಳ್ಳ ಸಿನಿಮಾ ನಮ್ಮ ಲವ್ಲಿ ಬರ್ತಿದೆ. ಸೊ ಮೇ ಬಿ ಕೆಲವೊಂದಷ್ಟು ಈ ಡಿಮಾರಲೈಸಿಂಗ್ ಆಸ್ಪೆಕ್ಟ್ಸ್ ಅಥವಾ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಥಿತಿನ ಕುಗ್ಗಿಸ್ತಕ್ಕಂಥ ವಿಷಯಗಳು ಕೇಳಿಬಂದಾಗ, ಅದನ್ನು ಬೇಜಾರಾಗ್ತಕ್ಕಂಥ ವಿಷಯಗಳು ನಮ್ಮ ಸುತ್ತ ನಡೆದಾಗ ಅದನ್ನು ಮರೆಸ್ತಕ್ಕಂಥ ಅಥವಾ ಅದನ್ನು ಮೀರಿ ನಮ್ಮಲ್ಲಿ ಇರೋ ಒಳ್ಳೆ ವಿಷಯಗಳನ್ನ ಹೇಳೋಂಥ ಪ್ರಯತ್ನ ಲವ್ಲಿ ಥರದ ಸಿನಿಮಾಗಳಿಂದ ಆದಾಗ ನನ್ನ ಜವಾಬ್ದಾರಿಯಿಂದ ಭಾವಿಸ್ತೀನಿ. ಈ ಸಿನಿಮಾ ಇನ್ನೂ ಹೆಚ್ಚಾಗಿ ನಾವು ತಲುಪಿಸ್ಬೇಕು ಜನಕ್ಕೆ. ಸರ್ ಇನ್ನೊಂದು, ಚೆನ್ನಾಗಿ ಹೇಳ್ತಿದ್ರು, ಒಂದು ಟ್ವಿಟ್ ಚೆನ್ನಾಗಿತ್ತು, ಟ್ರೆಂಡಿಂಗ್ ಆಗ್ತಿದೆ. ಸಿನಿಮಾ ಪ್ರೇಕ್ಷಕರು ಸಿನಿಮಾ ನೋಡೋದಕ್ಕಿಂತ ಸಿನಿಮಾದವರು ಏನಾರು ಆದರೆ ಅವರು ವೈಯಕ್ತಿಕ ಲೈಫಲ್ಲಿ ಅದು ಜಾಸ್ತಿ ಪ್ರಚಾರ ಆಗುತ್ತೆ ಅಂತ ಒಂದು ಲೈನ್ ಬರೆದಿದ್ರು. ಇದಕ್ಕೇನು ಹೇಳ್ತಿದ್ರು? ಸಿನಿಮಾ ಕಲಾವಿದರ ಜೀವನದ ವೈಯಕ್ತಿಕ ವಿಚಾರಗಳು ತುಂಬ ಸುಲಭವಾಗಿ ಹರಡಿಬಿಡುತ್ತೆ. ಕಾರಣ ಗೊತ್ತಿರೋ ಮುಖಗಳು ಅಂತ. ಇಲ್ಲಾಂದರೆ ಈ ಥರದ ವಿಷಯಗಳು ಹಲವಾರು ನಡೀತಾ ಇರುತ್ತೆ ಸೊಸೈಟಿಲಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಅಥವಾ ತೊಡಗಿಸ್ಕೊಂಡಿರೋರ ಜೀವನದಲ್ಲಿ ಈ ಥರ ಘಟನೆಗಳು ನಡೆದಾಗ ಅದು ಜನಕ್ಕೆ ಗೊತ್ತಾಗಲ್ಲ, ಬಂದರೂ ಅದು ಹೈಲೈಟ್ ಆಗಲ್ಲ. ಯಾಕೆ ಅಂದರೆ ಅವ್ರು ಗೊತ್ತಿರೋ ಮುಖಗಳಲ್ಲ. ಸೊ ಗೊತ್ತಿರೋ ಮುಖಕ್ಕೆ ಹಿಂಗಾದಾಗ ತುಂಬ ಹರಡುತ್ತೆ. ಆ್ಯಂಡ್ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ ಅನ್ನೋದಕ್ಕಿಂತ ಸಿನಿಮಾ ನೋಡಬೇಕು ಅಂತ ಜನಕ್ಕೆ ಅನ್ನಿಸ್ಬೇಕು. ಅಂತಹ ಕೆಲಸಗಳು ಪ್ರತಿ ಸಿನಿಮಾ ತಂಡದಿಂದ ಆಗಬೇಕು. ಆ್ಯಂಡ್ ಯಾವುದು ಸಿನಿಮಾ ಗೆದ್ದೇ ಇಲ್ಲ ಅಂತ ಏನಿಲ್ವಲ್ಲ, ಸಾಕಷ್ಟು ಸಿನಿಮಾಗಳು ಗೆದ್ದಿರೋ ಉದಾಹರಣೆಗಳು ಇದೆಯಲ್ಲ ಇತ್ತೀಚೆಗೆ. ಸೊ ಸೋತಿರೋದನ್ನೇ ದೊಡ್ಡದಾಗಿ ಹಿಡ್ಕೊಂಡು ನಾವು ಮಾತಾಡ್ತಿದ್ದಾರೆ. ಹೇಳಿದ್ನಲ್ಲ, ಸೋತಿರೋದು, ಸತ್ತಿರೋದು ಅಥವಾ ಅನಗತ್ಯವಾದ ವಿಚಾರಗಳನ್ನ ಅಥವಾ ಸ್ವಲ್ಪ ಮನಸ್ಸಿಗೆ ಘಾಸಿ ಉಂಟು ಮಾಡ್ತಕ್ಕಂಥ ವಿಚಾರಗಳನ್ನ ಅಥವಾ ಯಾರ್ದು ವೈಯಕ್ತಿಕ ವಿಚಾರಗಳನ್ನ ಹೆಚ್ಚು ಬಿಂಬಿಸೋಕ್ಕಿಂತ ಒಂದು ಒಳ್ಳೆ ವಿಷಯಗಳನ್ನ ಹರಡೋದು, ಒಳ್ಳೆ ಸಿನಿಮಾಗಳನ್ನಾಗಲಿ, ಯಾರೇ ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ತಲುಪಿಸೋದ್ರ ಕಡೆ ನಾವು ಗಮನ ಹರಿಸಿದರೆ ಸೋಷಿಯಲ್ ಹಾರ್ಮನಿ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಸೊ ಇನ್ನೊಂದು, ಲವ್ಲಿ ಇವಾಗ ಎಷ್ಟು ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ರಿಲೀಸಿಂಗ್ ಪ್ಲ್ಯಾನ್ ಬಗ್ಗೆ ಹೇಳಿದ್ರೆ? 150 ಸಿಂಗಲ್ ಸ್ಕ್ರೀನು, ಒಂದು ಹೆಚ್ಚು ಕಡಿಮೆ 50 ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗ್ತಿದೆ. ಕರ್ನಾಟಕದ ಬಹುತೇಕ ಎಲ್ಲ ಸೆಂಟ್ರಲ್ಲೂ ರಿಲೀಸ್ ಆಗ್ತಿದೆ. ಸೊ ನಮ್ಮ ಪ್ರೀತಿಯ, ನಮ್ಮ ಹೆಮ್ಮೆಯ ಸಿನಿಮಾ ಲವ್ಲಿ ಇನ್ನು ಜೂನ್ 14ರಿಂದ ನಿಮ್ಮ ಸಿನಿಮಾ. ಸೊ ಇನ್ನೊಂದು, ಪ್ರೀಮಿಯರ್ ಶೋ ಆಗಲಿ, ಸೆಲೆಬ್ರಿಟಿ ಶೋ ಆಗಲಿ, ಎಲ್ಲ ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ? ಪ್ರೀಮಿಯರ್ ಶೋ ಡೆಫಿನೆಟ್ಲಿ ಮಾಡ್ತೀವಿ. ಅದನ್ನು ನೀನು ಮೇ ಬಿ ಸ್ವಲ್ಪ ಹೊತ್ತಲ್ಲಿ
ಒಂದು ಪ್ರಾಪರ್ ಡಿಸೈನ್ ಜೊತೆಗೆ ಅನೌನ್ಸ್ ಮಾಡ್ತೀವಿ. ಸರ್ ರಿಲೀಸ್ ನಂತರ ಎಲ್ಲೆಲ್ಲ ಹೋಗೋ ಪ್ಲ್ಯಾನ್ ಇದೆಯಾ, ಏನು ಎಲ್ಲ ಕಡೆ ಹೋಗ್ತೇವೆ. ನನಗೆ ಬಹಳ ಗ್ಯಾಪ್ ಆದಮೇಲೆ ನಂದು ಒಂದು ಸೋಲೋ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಮದುವೆ ಆದಮೇಲೆ ಬರ್ತಿರ್ತಕ್ಕಂಥ ಮೊದಲ ಸೋಲೋ ಸಿನಿಮಾ. ನನ್ನ ಅಣ್ತಮ್ಮಂದಿರು, ನನ್ನ ಡಾರ್ಲಿಂಗ್ಸ್, ನಮ್ಮ ಲವ್ಲೀಸ್ ಎಲ್ಲ ಕಡೆ ಇದ್ದಾರೆ ಕರ್ನಾಟಕದಾದ್ಯಂತ. ಸೊ ಅವ್ರನ್ನೆಲ್ಲರನ್ನೂ ಭೇಟಿಯಾಗೋಕ್ಕೆ ನಾನು ಕಾಯ್ತಾ ಇದ್ದೆ. ಇದೊಂದು ಸದಾವಕಾಶ ಅಂತ ನಂಬ್ತೀನಿ. ಸೊ ಹೋಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಐ ಆಮ್ ಎಕ್ಸೈಟೆಡ್ ಆ್ಯಕ್ಚುಲಿ. ಕೊನೆಯದಾಗಿ ಸಿನಿಮಾ ಬಗ್ಗೆ, ಸಿನಿಮಾ 14 ತಾರೀಕು ಬಂದು ನೋಡೋರಿಗೆ ಈ ಒಂದು ಸಿನಿಮಾ ನಮ್ಮ ಇಡೀ ತಂಡದ ತುಂಬ ಹೆಮ್ಮೆಯ ಪ್ರಯತ್ನ, ತುಂಬ ಒಳ್ಳೆಯ ಪ್ರಯತ್ನ. ಈ ಸಿನಿಮಾ ಪ್ರತಿಯೊಬ್ಬ ಪ್ರೇಮಿ ನೋಡಬೇಕು. ಅಂದರೆ ಹುಡುಗ ಆಗಲಿ ಹುಡುಗಿ ಆಗಲಿ ಪ್ರೀತಿಸೋರು, ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ನೋಡಲೇಬೇಕಾದಂಥ ಒಂದು ಅಂಶ ಇರತಕ್ಕಂಥ ಬದುಕಿನ ಸಿನಿಮಾ, ಬದುಕಿಗೆ ಹತ್ತಿರವಾದಂಥ ಸಿನಿಮಾ. ನಮ್ಮ ಸೊಸೈಟಿಲಿ ನಡೆದಂಥ ಹಲವಾರು ವಿಷಯಗಳ ಬೇಸ್ ಮಾಡಿ ಬರೆದಿರ್ತಕ್ಕಂಥ ಈ ಒಂದು ಕಥೆನ ತುಂಬ ಅಚ್ಚುಕಟ್ಟಾಗಿ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸೊ ನೋಡಿ, ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ, ನೀವು ಕೊಡತಕ್ಕಂಥ ಶಿಳ್ಳೆ ಚಪ್ಪಾಳೆ, ಅಪ್ರಿಸಿಯೇಷನ್ ನಮಗೆ ಇನ್ನೂ ಈ ಥರದ ಒಳ್ಳೊಳ್ಳೆ ಪ್ರಯತ್ನಗಳನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಶಕ್ತಿ ಸಿಗುತ್ತೆ. ಆ್ಯಂಡ್ ಈ ಒಂದು ಒಳ್ಳೆ ಕಥೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತ ಬೆನ್ನೆಲುಬಾಗಿ ನಿಂತ ನಮ್ಮ ಅಭುವನಸ ಸಂಸ್ಥೆ, ರವೀಂದ್ರ ಕುಮಾರ್ ಅಂತಹ ಪ್ರೊಡ್ಯೂಸರ್ಗಳು ಗೆಲ್ಲಬೇಕು, ಅವರುಗಳು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡೋ ರೀತಿ ನೆಲೆ ನಿಲ್ಲಬೇಕು. ಅದಕ್ಕೆ ನಿಮ್ಮ ಪ್ರೋತ್ಸಾಹದಿಂದ ಮಾತ್ರ ಸಾಧ್ಯ. ಸೊ ಅಂಥ ಒಬ್ಬ ನಿರ್ಮಾಪಕ ನಿಂತಾಗ ತುಂಬ ತುಂಬ ಹೊಸತನ, ಹೊಸ ಪ್ರತಿಭೆಗಳು ಇಂಡಸ್ಟ್ರಿಯಲ್ಲಿ ಫ್ಲರಿಶ್ ಆಗ್ತವೆ. ನಿಮ್ಮ ಬೆಂಬಲ ಸದಾ ಇರಲಿ. ಸೆಟ್ಟು ಮನೆ ಅಂದರೆ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು 60% ಸಿನಿಮಾ ನಾವು ಸೆಟ್ಗಳಲ್ಲಿ ಮಲ್ಟಿಪಲ್ ಸೆಟ್ಸಲ್ಲಿ ಶೂಟ್ ಮಾಡಿದ್ದೀವಿ. ಕಾರಣ ಇದು ಅದೇ ನೈಜ ಘಟನೆಗಳನ್ನು ಬೇಸ್ ಮಾಡಿರೋದ್ರಿಂದ ಕೆಲವೊಂದಷ್ಟನ್ನು ರೀಕ್ರಿಯೇಟ್ ಮಾಡಬೇಕಾಯಿತು. ಆ ರೀಕ್ರಿಯೇಟ್ ಮಾಡಿರೋದು ತುಂಬ ಲೈವ್ ಲೊಕೇಶನ್ ಅನ್ನೋ ರೀತಿಯೇ ಕಟ್ಕೊಟ್ಟಿದ್ದಾರೆ ನಮ್ಮ ಪ್ರತಾಪ್ ಮೆಂಡನ್, ಅದ್ಭುತವಾದ ಆರ್ಟ್ ಡೈರೆಕ್ಟ್ರು. ಸೊ ಮೊನ್ನೆ ಚರ್ಚೆ ಆಗಿದ್ದು ಒಂದು ಮನೆಯ ಸೆಟ್ಟು. ಆ್ಯಕ್ಚುಲಿ ಆ ಮನೆಯ ಸೆಟ್ಟು ಅಷ್ಟು ವಿಶೇಷವಾಗಿದೆ. ಅದು ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ಅನ್ಬೋದು ಈ ಸಿನಿಮಾದಲ್ಲಿ. ಸೊ ಅಷ್ಟು ಅಂತ ಅಂದರೆ ಮರಳ ಮೇಲೆ ಆ ಡುಪ್ಲೆಕ್ಸ್ ಮನೆ ಕಟ್ಟೋದು ತಮಾಷೆ ವಿಷಯ ಅಲ್ಲ. ಅದನ್ನು ತುಂಬ ಎಫರ್ಟ್ ಹಾಕಿ ಒಂದು 2 ತಿಂಗಳು ಸೆಟ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟೈಮ್ ಹಿಡಿದಿದೆ. ಒಂದ್ಸಲಿ ಕಟ್ಟಿದ್ದ ಸ್ಟ್ರಕ್ಚರ್ ಉದುರು ಹೋಗಿ ಮತ್ತೆ ಇನ್ನೊಂದು ಎರಡನೇ ಸಲ ಸೆಟ್ ಹಾಕಿ ಆ್ಯಂಡ್ ಶೂಟ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ರಿಸ್ಕ್ ಇತ್ತು, ತುಂಬ ವಿಂಡ್ ಇತ್ತು. ಆ್ಯಂಡ್ ಸಿನಿಮಾದ ಫ್ರಂಟ್ ಪಾರ್ಟ್ ಪೂರ್ತಿ ಗ್ಲಾಸು ಮನೆ, ಗಾಜಿನ ಮನೆ ಥರ ಇರುತ್ತೆ. ಸೊ ಆ ಗಾಳಿ ಹೊಡೆತಕ್ಕೆ ಗಾಜು ಪಟ ಅಂತ ಹೊಡೆದು ಉದುರಿ ಎಲ್ಲ ಆಗೋಗಿತ್ತು. ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಪ್ಯಾಚ್ ಮಾಡಿ ಇನ್ನೂ ಸಾಲಿಡ್ಡಾಗಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ನಮಗೆ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ್ಯಂಡ್ ತುಂಬಾ ಸ್ಪೆಷಲ್. ನನಗೆ ಆ ಸೆಟ್ ನೋಡಿ ಇದನ್ನು ಹಿಂಗೆ ಉಳಿಸ್ಕೊಬೋದಾ, ಪರ್ಮಿಷನ್ ಸಿಗುತ್ತಾ, ನಾನೇ ತೊಗೊಂಡ್ಬಿಡ್ತೀನಿ ಅನ್ನೋ ಅಷ್ಟು ಆಸೆ ಆಗಿತ್ತು. ಅಷ್ಟು ಚೆನ್ನಾಗಿದೆ. ಅದನ್ನ ಸಿನಿಮಾದಲ್ಲಿ ನೋಡೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅದೇ ಹೇಳಿದ್ನಲ್ಲ, ಸಿನಿಮಾದ ಒಂದು 50-60% ನಾವು ಶೂಟ್ ಮಾಡಿರೋದು ಸೆಟ್ಗಳಲ್ಲೇ. ಸೊ ಕೆಲವೊಂದಷ್ಟು ಸೆಟ್ಗಳು ನಿಮಗೆ ಸೆಟ್ಟು ಅಂತಲೇ ಅನಿಸಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ನಾನು ತುಂಬ ಕಡೆ ಹೇಳಿದ್ದೆ, ಈ ಸಿನಿಮಾ ಬರೋ ತನಕ ಈ ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್ ಮೆಂಡನ್ನು, ನಮ್ಮ DOP ಅಶ್ವಿನ್ನು, ನಮ್ಮ ಡೈರೆಕ್ಟ್ರು ಮೇಯ್ನ್ಲಿ ಚೇತನ್ ಕೇಶವ್, ಇವರೆಲ್ಲ ಹೊಸ ಹೆಸರುಗಳು ಅಥವಾ ಅಷ್ಟು ಅಪರಿಚಿತ ಹೆಸರುಗಳು. ಈ ಸಿನಿಮಾ ರಿಲೀಸ್ ಆದಮೇಲೆ ನೋಡಿ ನೀವು ಅವರ ಕೆಲಸ ಎಷ್ಟು ಎದ್ದು ಕಾಣುತ್ತೆ, ಮಾತಾಡುತ್ತೆ ಅಂತ. ಅವರು ನಮ್ಮ ಚಿತ್ರರಂಗದ ನಾಳೆಯ ಆಸ್ತಿಯವರು. ಒಂದೇ ಸರಿ ಮುಖಾಮುಖಿ ಆಸ್ ಅ ಫ್ರೆಂಡ್ ಆಗಿ ನೋಡ್ತೀರಾ ಇಲ್ಲ ಸಿನಿಮಾ ಕೆರಿಯರ್? ಸಿನಿಮಾ ಅನ್ನೋದು ಇಬ್ರಿಗೂ ಕರಿಯರೇ. ಸೊ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಚೆನ್ನಾಗಾಗಬೇಕು, ನಮ್ಮ ಸಿನಿಮಾ ಜನ ನೋಡಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಎಲ್ಲರೂ ಅದೇ ಹೋಪಲ್ಲಿ ಸಿನಿಮಾ ರಿಲೀಸ್ ಮಾಡೋದು. ಆದರೆ ಕರಿಯರ್ ಪ್ರೊಫೆಷನ್ ಅನ್ನೋದು ಒಂದು ಸೈಡ್ ಆದರೆ ಫ್ರೆಂಡ್ ಅನ್ನೋದು ಇನ್ನೊಂದು ಆ್ಯಂಗಲ್ ಬದುಕಿಗೆ. ಸೊ ನನ್ನ ಒಳ್ಳೆ ಗೆಳೆಯ ಅವನಿಗೆ ಯಾವಾಗಲೂ ಒಳ್ಳೆಯದನ್ನೇ ಕೋರ್ತೀನಿ ನಾನು. ಆ್ಯಂಡ್ ಕೋಟಿ ಸಿನಿಮಾ ತುಂಬ ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಆಸೆ ಕೂಡ. ಆ್ಯಂಡ್ ಏನಂದರೆ 2 ಸಿನಿಮಾ ಲವ್ಲಿ, ಅದನ್ನು ಇಷ್ಟೊತ್ತಿಂದ ಅದೇ ಮಾತಾಡ್ತಿದ್ನಲ್ಲ, ಹಾಗಾಗಿ ಲವ್ಲಿ ಫಸ್ಟ್ ನೋಡಿ ನಂತರ ಕೋಟಿ ನೋಡಲಿ, ಅಥವಾ ಕೋಟಿನ ಫಸ್ಟ್ ನೋಡಿ ಲವ್ಲಿನ ಫಸ್ಟ್ ನೋಡ್ಬೋದು. ಆ್ಯಂಡ್ ಇದು ಜನರ ಆಯ್ಕೆ. ಆ್ಯಂಡ್ ಸಿನಿಮಾಗಳೇ ಇಲ್ಲ, ಸಿನಿಮಾಗಳು ಬರ್ತಿಲ್ಲ, ಕನ್ನಡ ಸಿನಿಮಾಗಳು ಅಂತ ಕಂಪ್ಲೇಂಟ್ ಮಾಡ್ತಿದ್ದ ದಿನಗಳಿಂದ ಈಗ ಒಟ್ಟಿಗೆ ಒಂದಷ್ಟು ಒಳ್ಳೆ ಸಿನಿಮಾಗಳು ಬರ್ತಿದೆ ಅಂದಾಗ ನಮ್ಮ ಪ್ರೇಕ್ಷಕ ಯಾವತ್ತು ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ. ಇದು ನನ್ನ ಮಾತಲ್ಲ, ಅಥವಾ ಮುಖಸ್ತುತಿಗೆ ಹೇಳೋವಂಥದ್ದು, ಕ್ಯಾಮ್ರಾಗೋಸ್ಕರ ಮಾತಾಡೋವಂಥ ಮಾತಲ್ಲ. ನಾನು ಡಿಸ್ಟ್ರಿಬ್ಯೂಟರ್ನ ನಾನು ಇನ್ಕ್ವೈರಿ ಮಾಡಿಕೊಂಡೆ. ಇಲ್ಲ ಈ ರೀತಿ ರಫ್ ಫೇಸು, ಡ್ರೈ ಫೇಸ್ ಅಂತಿರಲ್ಲ, ಹೆಂಗೆ ಸರ್ ಅಂತ. ಇಲ್ಲ ಸರ್, ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಸಿನಿಮಾ ಸೋತಿರೋ ಉದಾಹರಣೆ
ಉದಾಹರಣೆ ನಂಗೆ ನೀವೇ ತೋರಿಸಿ ನೋಡೋಣ ಆಮೇಲೆ ನಾನು ಮಾತಾಡ್ತೀನಿ ಅಂತಂದರು. ಅದಕ್ಕೊಂದಷ್ಟು ಚರ್ಚೆ ಕೂಡ ಮಾಡಿದ್ವಿ ಲೆಂತಲ್ಲಿ. ಸೊ ಚೆನ್ನಾಗಿ ಯಾವುದೇ ಸಿನಿಮಾ ಹೆಸರು ಮಾಡಿದೆಯಲ್ಲ ಅದೆಲ್ಲವೂ ದುಡ್ಡು ಮಾಡಿದೆ. ಸೊ ಸಿನಿಮಾಗಳು ಅಂದರೆ 2 ಅಲ್ಲ 4 ಸಿನಿಮಾ ಬರ್ತಿದೆ. ಲವ್ಲಿ, ಕೋಟಿ ಮತ್ತು ಶಿವಮ್ಮ, ಶೆಫ್ ಚಿದಂಬರ ಎಲ್ಲರೂ ನಮ್ಮವರೇ. ಅವರೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಆಸೆ. ಲಾಂಗ್ ಗ್ಯಾಪು ಅಂದರೆ ಕನ್ನಡ ಸಿನಿಮಾ ಬಂದಿರಲಿಲ್ಲ. ಇವಾಗ ಒಟ್ಟಿಗೆ 4 ಸಿನಿಮಾ ಎಷ್ಟು ಥಿಯೇಟರ್ ಖಾಲಿ ಇತ್ತು ಅಷ್ಟು ಥಿಯೇಟರ್ ಫುಲ್ ಆಗ್ತಿದೆ. ನನ್ನ ಉದ್ದೇಶನೇ ಅದು. ನೀವು ಕೇಳಿದಾಗ ಅದೇ ನನ್ನ ಹೇಳಕ್ಕೆ ಹೊರಟಿದ್ದು. ಅಂದರೆ ಕನ್ನಡ ಸಿನಿಮಾಗಳು ಬರ್ತಿಲ್ಲ, ಕನ್ನಡ ಸಿನಿಮಾಗಳಿಲ್ಲ, ಥಿಯೇಟ್ರ್ಗಳು ಬಂದಾಗ್ತಿದ್ದೇವೆ ಅಂತ ಕಂಪ್ಲೇಂಟ್ ಮಾಡ್ತಿದ್ವಿ. ಈಗ ಒಟ್ಟಿಗೆ ಒಂದಿಷ್ಟು ಒಳ್ಳೆಯ ಕಂಟೆಂಟ್ಗಳಿರೋ ಸಿನಿಮಾಗಳು ಬರ್ತಿದೆ ಅಂದಾಗ ಅದು ನಮಗೆ ಆ್ಯಕ್ಚುಲಿ ಪ್ಲಸ್ ಆಗಬೇಕಲ್ವ. ಏನಕ್ಕೆ ಅಂದರೆ ಚಿತ್ರೋದ್ಯಮ ಇರೋದು ಚಿತ್ರಮಂದಿರಗಳಿಂದ. ನಮ್ಮ ಶೋ ನಡೆಯೋದು ಚಿತ್ರಮಂದಿರಗಳಲ್ಲಿ. ಸೊ ಆ ಚಿತ್ರಮಂದಿರಗಳನ್ನು ನಂಬಿ ಹಲವಾರು ಸಂಸಾರಗಳು, ಕುಟುಂಬಗಳು ಅವಲಂಬಿತವಾಗಿ ಬದುಕ್ತಾ ಇರ್ತವೆ. ಸೊ ಥಿಯೇಟ್ರ್ ಮುಚ್ಚೋಯ್ತು ಅಂದರೆ ಅದು ಪಾಪ ಅವರೆಲ್ಲ ಎಲ್ಲಿ ಹೋಗಬೇಕು? ಸೊ ಆ ರೀತಿ ಅವಘಡ ಯಾವತ್ತೂ ಆಗಬಾರ್ದು. ಇನ್ನು ಸಾಧ್ಯವಾದರೆ ಇನ್ನೂ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚಾಗಬೇಕೇ ವಿನಃ ಕಡಿಮೆ ಆಗಬಾರ್ದು. ಸೊ ಒಳ್ಳೆ ಸಿನಿಮಾಗಳು ಬಂದಾಗ ಆ್ಯಂಡ್ 4 ಕನ್ನಡ ಸಿನಿಮಾಗಳನ್ನ ಫೀಡ್ ಮಾಡೋಷ್ಟು ಥಿಯೇಟ್ರ್ಗಳಿಲ್ವ ನಮ್ಮಲ್ಲಿ? ಖಂಡಿತವಾಗ್ಲೂ ಇದೆ. ಆ್ಯಂಡ್ ಅವರೆಲ್ಲರಿಗೂ ಒಂದು ಬದುಕಿಗೆ ಒಂದು ಆಸರೆ, ಆಶಯ ಆಗುತ್ತೆ. ನಮ್ಮ ಸಿನಿಮಾನೇ ಅದಾಗುತ್ತೆ ಅಂದರೆ ಯಾಕೆ ಆಗಬಾರ್ದು? ನಮಗೆ ಇನ್ನೂ ಖುಷಿ ಇದೆ.